ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ಟೈಲರಿಂಗಲ್ಲಿ ನೀವೇನಾದರೂ ಫೇಲ್ಯೂರ್ ಆಗಿದ್ದರೆ ಅಥವಾ ಟೈಲರಿಂಗ್ ಕೆಲಸದಲ್ಲಿ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಟೈಲರಿಂಗ್ ಮಾಡೋದೇ ಬೇಡ ಅಂತ ಬಿಟ್ಟಿದ್ರೆ ಇವತ್ತಿನ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ನೀವೇನು ಡಿಸಿಷನ್ ತೊಗೊಬೇಕು, ನೀವು ಯಾವ ರೀತಿ ಟೈಲರಿಂಗ್ ಕೆಲಸ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಟೈಲರಿಂಗ್ ಕೆಲಸ ತುಂಬ ಜನ ಬಿಡೋದಕ್ಕೆ ಕಾರಣ ಏನಂದರೆ ಕಸ್ಟಮರ್ ಕಿರಿಕಿರಿ, ಹಾಗೆ ಕಸ್ಟಮರಿಗೆ ನಾವು ಟೈಮ್ ಕರೆಕ್ಟಾಗಿ ಕೊಡೋಕ್ಕಾಗದೇ ಇರೋದು, ಹಾಗೆ ನಮಗೆ ಟೈಮ್ ಮ್ಯಾನೇಜ್ಮೆಂಟು, ಮನಿ ಮ್ಯಾನೇಜ್ಮೆಂಟು, ಶಿಸ್ತಿನ ಕ್ರಮಬದ್ಧವಾದ ಒಂದು ಕೆಲಸ ಇಲ್ಲ ಅಂದಾಗ ನಮಗೆ ಟೈಲರಿಂಗ್ ಕೆಲಸನೇ ಬೇಡ ಬಿಟ್ಬಿಡೋಣ ಅಂತೇಳಿ ಅನಿಸ್ಬಿಡುತ್ತೆ. ಮತ್ತು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇರ್ತಾರೆ, ಸಿಕ್ಕಾಪಟ್ಟೆ ಬಟ್ಟೆ ಬರ್ತಾ ಇರುತ್ತೆ, ಎಲ್ಲರಿಂದನೂ ಇವು ನಿಜವಾಗ್ಲೂ ಚೆನ್ನಾಗಿ ಬಟ್ಟೆ ಹೊಲ್ಕೊಡ್ತಾರೆ ಅಂತ ಎಲ್ಲರ ಹತ್ರ ಖುಷಿಪಟ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರುವಾಗಲೇ ಏನೋ ಒಂದು ಆರೋಗ್ಯ ಕಾರಣನೋ ಅಥವಾ ಇನ್ನೇನೋ ಪ್ರಾಬ್ಲಮಿಂದ ಕೆಲಸನೇ ಬಿಡಬೇಕಾಗತ್ತೆ. ಈ ಪ್ರಾಬ್ಲಮ್ ಬಂದು ಕಣ್ಣಿನ ದೃಷ್ಟಿಯಿಂದ ಆಗುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ಬಂದು ನಾವು ಏನನ್ನ ಮಾಡಬಾರ್ದು ಟೈಲರಿಂಗಲ್ಲಿ ಅಥವಾ ಏನನ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್, ಮೊದಲನೇದಾಗಿ ಟೈಲರಿಂಗ್ ಕೆಲಸದಲ್ಲಿ ಏನಂತ ಅಂದರೆ ನಾವು ಇವತ್ತು ಮಾಡೋದನ್ನು ನಾಳೆ ಮಾಡೋಣ ಅಂತ ಹೇಳಿ ಇರ್ತೀವಲ್ವ, ಅದೇ ನಮಗೆ ನಮ್ಮ ಕೆಲಸಕ್ಕೆ ತೊಂದರೆ ಕೊಡೋವಂಥದ್ದು. ಇವತ್ತು ಮಾಡೋ ಕೆಲಸನ ಈಗಲೇ ಮಾಡೋದನ್ನು ಈ ಕ್ಷಣನೇ ಮಾಡು ಅಂತೇಳಿ ಕೆಲಸನ ಮಾಡಿ, ಆ ಕೆಲಸ ನಿಮ್ಗೆ ಯಾವ ಕೆಲಸ ಕಷ್ಟ ಅನಿಸುತ್ತೋ ಅದನ್ನು ಫಸ್ಟ್ ಮಾಡಿ ಮುಗಿಸ್ಬಿಡಿ. ಆಗ ನಿಮಗೆ ಅದ ಒಂದು ತಲೆನೋವು ತಪ್ಪೋಗುತ್ತೆ. ಇಲ್ಲಾಂದರೆ ನಮ್ಮ ತಲೆ ಒಳಗಡೆ ಯಾರೋ ಒಂದು ಕಸ್ಟಮರು ಡಿಸೈನ್ ಹೊಲಿಯೋಕೆ ಕೊಟ್ಟಿರ್ತಾರೆ, ನಾವು ಫಸ್ಟ್ ಟೈಮಲ್ಲಿ ಹೊಲಿಬೇಕಾಗಿರುತ್ತೆ, ಅದು ನಮಗೆ ಹೊಲಿದು ಮುಗಿಸೋವರೆಗೂ ಅದೇ ತಲೆಯಲ್ಲಿರುತ್ತೆ, ಬೇರೆ ಕೆಲಸದ್ದು ನಮಗೆ ತಲೆ ಹೋಗೋದೇ ಇಲ್ಲ. ಆದ್ದರಿಂದ ನಾನು ಹೇಳೋದು, ನಿಮ್ಗೆ ಏನು ಫಸ್ಟು ಕಷ್ಟ ತಲೆನೋವು ಅಂತ ಇರುತ್ತೋ ಅದನ್ನು ಫಸ್ಟ್ ಮಾಡಿ ಮುಗಿಸ್ಬಿಡಿ, ಆಗ ರಿಲೀಫ್ ಆಗುತ್ತೆ. ಮತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬೇಗ ಕೆಲಸ ಮುಗಿಸ್ಕೊಂಡು ಶಾಪಿಗೆ ಹೋಗಿ ಯಾವ ಥರ ಕೆಲಸ ಮಾಡ್ತಾರೋ ಆ ರೀತಿ ನಾವು ಟೈಮ್ ಸೆಟ್ ಮಾಡಿಕೊಂಡು ಮನೇಲಿರೋರು ಮಾಡಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ಈ ಅಂಗಡಿಯಲ್ಲಿ ವ್ಯಾಲ್ಯೂ ಕೊಡೋ ರೀತಿ ಕೊಡೋದಿಲ್ಲ. ಮನೆಯಲ್ಲಿ ಕೆಲಸ ಮಾಡೋರ ಹತ್ರ ಏನು ಮಾಡ್ತಾರೆ, ಕಸ್ಟಮರು ಚೌಕಾಸಿ ಮಾಡ್ತಾರೆ, ಹಾಗೆ ಎಷ್ಟೇ ಚೆನ್ನಾಗಿ ಹೊಲ್ಕೊಟ್ರು ಅಲ್ಲಿ ಹಾಗಾಗಿದೆ ಇಲ್ಲಿ ಹಾಗಾಗಿದೆ ಅಂತ ಹೇಳ್ತಾರೆ. ಆ ಅಂಗಡಿಯಲ್ಲಿ ಚೆನ್ನಾಗಿ ಹೊಲಿಯೋರು ಸಿಕ್ಬಿಟ್ರೆ ಅಂತೂ ಮನೇಲಿ ಹೊಲಿಯೋರಿಗೆ ಸ್ವಲ್ಪನೂ ಡಿಮ್ಯಾಂಡೇ ಇಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಆದ್ದರಿಂದ ನಾವು ಮನೆಯಲ್ಲಿ ಸ್ಟಿಚ್ ಮಾಡೋರು, ನಾವು ಫಿನಿಶಿಂಗು, ಫಿಟ್ಟಿಂಗು, ಟೈಮ್ ಮ್ಯಾನೇಜ್ಮೆಂಟು, ಕಸ್ಟಮರಿಗೆ ಕೊಡೋದು ಎಲ್ಲದ್ರ ಬಗ್ಗೆನೂ ನಮಗೆ ಅರಿವಿರಬೇಕು. ಮನೇಲಿ ಟೈಲರಿಂಗ್ ಮಾಡಿ ಸಕ್ಸಸ್ ಆಗಬೇಕು ಅನ್ನೋರಿಗೆ. ಹಾಗೆಯೇ ಫ್ರೆಂಡ್ಸ್, ಎಷ್ಟೋ ಜನ ಹೆಣ್ಮಕ್ಳು ತುಂಬ ಕಷ್ಟದಲ್ಲಿರ್ತಾರೆ. ಸುಮ್ಮನೆ ಗಾರ್ಮೆಂಟ್ಸಿಗೋ ಅಥವಾ ಇನ್ನೇನೋ ದಿನಗೂಲಿಗೋ ಅಥವಾ ಇನ್ಯಾವುದೋ ಅಂಗಡಿಗೋ ಹೋದರೆ ನಮಗೆ ತಿಂಗಳಿಗೆ ಒಂದು 7-8 ಸಾವಿರ, ಇನ್ನೂ ಹೆಚ್ಚು ಅಂದರೆ ಒಂದು 10 ಸಾವಿರ ಸಿಗುತ್ತೆ. ಅದು ಖರ್ಚೆಲ್ಲ ಮುಗಿಸ್ಬಿಟ್ಟು ಅದರಲ್ಲಿ ನಮಗೆ ಉಳಿಯೋದೇ ಇಲ್ಲ. ಅದರಿಂದ ಟೈಲರಿಂಗಲ್ಲಿ ನೀಟಾಗಿ ನೀವು ಕಲ್ತ್ಕೊಳ್ಳಿ. ಆರಾಮಾಗಿ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಲ್ತ್ಕೊಬೋದು. ಹಾಗೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಅಂದರೆ ದಿನಕ್ಕೆ ನೀವು ಮನೇಲೇ ಕೂತ್ಕೊಂಡು 2,000, 2,500 ಅಥವಾ 1,000 ದುಡೀರಿ ಸಾಕು, ತಿಂಗಳಿಗೆ 30,000 ಆಗಿಬಿಡತ್ತೆ ಅಲ್ವಾ. ಹೋಗ್ಲಿ, ಫಸ್ಟ್ ಸ್ಟಾರ್ಟಿಂಗು ಬಿಗಿನರ್ಸ್ ಕಲಿತಾ ಇದ್ದೀರಾ ಅಂತಂದರೆ ನೀವು 500 ರೂಪಾಯಿ ದುಡೀರಿ. ಎಷ್ಟಾಯಿತು? ನಾವೆಲ್ಲೋ ಮನೇಲಿ ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಟ್ಟು ಸಂಜೆ 6 ಗಂಟೆ ತನಕ ದುಡಿದ್ರೂ 400 ರೂಪಾಯಿ ಸಿಕ್ಕಲ್ಲ ಅಂತ ಅನ್ನೋ ಕೆಲಸಕ್ಕೆ ನೀವು ಬರೀ ನೀವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ನಿಮಗೆ ಆರಾಮಾಗಿ 2 ಬ್ಲೌಸ್ ಹೊಲಿದ್ರೂ ಸಹಿತ 500 ರೂಪಾಯಿ ದುಡಿಬೋದು. ಆದ್ದರಿಂದ ಟೈಲರಿಂಗ್ ಕೆಲಸ ಕಲಿಬೇಕು ಅನ್ನೋರಿಗೆ, ಹಾಗೆ ಟೈಲರಿಂಗ್ ಕೆಲಸನ ಮಾಡ್ತಾ ಇರೋರಿಗೆ ಯಾವುದೇ ಕಾರಣಕ್ಕೂ ಟೈಲರಿಂಗ್ ಕೆಲಸನ ಬಿಡಬೇಡಿ ಅಂತ ಹೇಳ್ತೀನಿ. ಟೈಲರಿಂಗ್ ಕೆಲಸ ಜೊತೆಗೆ ನೀವು ಎಂಬ್ರಾಯ್ಡ್ರಿ ಕಲಿಬೋದು, ಹಾಗೆ ಬಟ್ಟೆ ಸೇಲ್ ಮಾಡ್ಬೋದು, ಹಾಗೆ ಪಾರ್ಲರ್ ಕಲಿಬೋದು. ಈ ರೀತಿ ನಿಮಗೆ ಮನೇಲಿ ಸಪೋರ್ಟಿಂಗ್ ಆಗಿದ್ದರೆ ಈ ರೀತಿ ಎಕ್ಸ್ಟ್ರಾ ಅರ್ನಿಂಗ್ಸನ್ನು ನಾವು ಹುಡ್ಕೊಬೋದು. ಹಾಗೆಯೇ ಫ್ರೆಂಡ್ಸ್, ಟೈಲರಿಂಗ್ ಕೆಲಸದಲ್ಲಿ ಮುಖ್ಯವಾಗಿ ಏನಂತಂದರೆ ಟೈಮು ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಕಸ್ಟಮರ್ ಕೊಟ್ಟಿರೋ ಬಟ್ಟೆನ ಇಷ್ಟು ಟೈಮಲ್ಲಿ ಮುಗಿಸ್ತೀನಿ, ಈ ಥರ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ಹೊಲಿದ್ಕೊಟ್ಟು ಕಸ್ಟಮರ್ಗೆ ಟೈಮ್ ಕರೆಕ್ಟಾಗಿ ಕೊಡೋದ್ರಿಂದ ನಿಮಗೆ ಬಟ್ಟೆ ಮಳೆಗಾಲ ಯಾವುದೇ ಕಾಲದಲ್ಲಾದರೂ ಅನ್ಸೀಸನ್ ಅನ್ನೋ ಒಂದು ಟೈಮ್ ಬರೋದೇ ಇಲ್ಲ, ಹೊಲಿಸ್ತಾನೆ ಇರ್ತಾರೆ. ಎಷ್ಟೇ ದೊಡ್ಡ ಅಂಗಡಿ ಮಾಡಿರಿ, ಎಷ್ಟೇ ಜನನ ಕೆಲಸಕ್ಕೆ ಇಟ್ಕೊಂಡಿರಿ, ನೀವು ಟೈಮ್ ಕರೆಕ್ಟಾಗಿ ಕಸ್ಟಮರ್ಗೆ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಅಂಗಡಿ ವ್ಯಾಲ್ಯೂ ಹೋಗುತ್ತೆ. ಹಾಗೆ ನೀವು ಮನೇಲಿ ಸ್ಟಿಚ್ ಮಾಡ್ತಿದ್ರೆ ಅಂತೂ ಬಿಡಿ, ಹೇಳೋದೇ ಬೇಡ. ಹಾಗಾಗಿ ಮನೇಲಿ ಸ್ಟಿಚ್ ಮಾಡೋರ್ದು ಹೇಳ್ತೀನಿ. ಮನೇಲಿ ಸ್ಟಿಚ್ ಮಾಡೋರಿಗೆ ನಿಮಗೆ ಬಟ್ಟೆ ಸ್ವಲ್ಪ ಕಡಿಮೆ ಬಂದ್ರೂ ಕರೆಕ್ಟ್ ಆಗಿಬಿಡತ್ತೆ, ಯಾಕಂದರೆ ಮನೆಯಲ್ಲೇ ಅಲ್ವಾ. ಹಾಗಾಗಿ ಅಂಗಡಿಯಲ್ಲಿ ಸ್ಟಿಚ್ ಮಾಡೋರಿಗೆ ಆಗಲ್ಲ. ದಿನಕ್ಕೆ ಅವರು ಒಂದು 6-7 ಬ್ಲೌಸ್ ಅಂತೂ ಹೊಲಿಲೇಬೇಕು. ಇಲ್ಲ ಅಂತಂದರೆ ಅಂಗಡಿ ಬಾಡಿಗೆಗೆ ಮತ್ತು ಸುಮ್ಮನೆ ಸರಿಯಾಗಲ್ಲ. ಆದ್ದರಿಂದ ಮನೇಲಿ ಸ್ಟಿಚ್ ಮಾಡೋರು ಫಿನಿಶಿಂಗು, ಫಿಟ್ಟಿಂಗು ಅದ್ರ ಕಡೆ ಗಮನ ಕೊಡಿ. ದಿನಕ್ಕೆ ನೀವು 3 ಬ್ಲೌಸ್ ಹೊಲಿದ್ರೂ ಓಕೆ. ಆದರೆ ಅಂಗಡಿಯವರು ಸಹಿತ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅಂಗಡಿ ಅಲ್ವಾ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ.
ಹಾಗೆಯೇ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ನನ್ನ ಒಂದು ಕರೆಕ್ಟ್ ಟೈಮ್ಗೆ 10 ಗಂಟೆ ಟೈಮ್ ಅಥವಾ 10:30, ಇಲ್ಲ ಅಂದರೆ 11 ಗಂಟೆ ಈ ಟೈಮಲ್ಲಿ ನಾನು ಬಟ್ಟೆ ಹೊಲಿದಿಗೆ ಕೂತ್ಬಿಟ್ಟು ನಮ್ಮ ಕೆಲಸನ ನಾವು ಮಾಡ್ಕೊಳ್ತಾ ಹೋದರೆ ಸಂಜೆ ಆಗಿದ್ದೇ ಗೊತ್ತಾಗಲ್ಲ. ಅದೇ ನಾವು ಏನೂ ಕೆಲಸ ಇಲ್ಲ ಅಂದರೆ ಬೇಡದೇ ಇರೋ ಚಿಂತೆಗಳು, ಬೇಡದೇ ಇರೋ ಯೋಚನೆಗಳು, ಅಕ್ಕಪಕ್ಕದವರು ಅವ್ರ ಬಗ್ಗೆ, ರಿಲೇಷನ್ ಬಗ್ಗೆ ತಲೆ ಕೆಡಿಸ್ಕೊಳೋದೇ ಆಗ್ಬಿಡುತ್ತೆ. ಆದ್ದರಿಂದ ಮೊಬೈಲನ್ನು ಸ್ವಲ್ಪ ದೂರ ಇಡಿ, ಕೆಲಸವನ್ನು ಮಾಡ್ತಾ ಹೋಗಿ. ಫ್ರೆಂಡ್ಸ್, ನೀವು ಮೊಬೈಲ್ ನೋಡಲೇಬೇಡಿ, ಫೋನಲ್ಲಿ ಮಾತಾಡಲೇಬೇಡಿ ಅಂತ ಹೇಳೋದಲ್ಲ. ನಾನು ಫೋನಲ್ಲಿ ಮಾತಾಡ್ತೀನಿ, ನನಗೂ ಬೇಜಾರಾದಾಗ ಕೆಲವೊಂದು ರೀಲ್ಸ್ಗಳನ್ನು ನೋಡ್ತೀನಿ. ಆದರೆ ನಮ್ಮ ಮೈಂಡ್ ಸೆಟ್ ಹಾಳು ಮಾಡುವಂಥ ರೀಲ್ಸ್ಗಳನ್ನು ನೋಡಬಾರ್ದು. ನಾವೇನಾದರೂ ಕಲಿಯೋವಂಥದ್ದನ್ನು ಪ್ರತಿದಿನವೂ ನೋಡಿದ್ರೆ ನಾವು ಒಂದು ಸ್ಕಿಲ್ಲನ್ನು ಕಲಿತೀವಿ. ಸುಮ್ಮನೆ ಬೇಡದೇ ಇರೋ ರೀಲ್ಸನ್ನು ನೋಡಿಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಿದ್ದೆ, ನಂಗೆ ತುಂಬ ಚೆನ್ನಾಗಿ ಬಟ್ಟೆ ಬರ್ತಿತ್ತು. ಇವಾಗ ನನಗೆ ಏನೋ ಆರೋಗ್ಯ ಸಮಸ್ಯೆಯಿಂದ, ಹಾಗೆ ನನಗೆ ಏನೋ ಮನೆ ಸಮಸ್ಯೆಯಿಂದ ಅಥವಾ ಟೈಮೇ ಸಾಲದೇನೆ ಬಟ್ಟೆನೇ ಹೊಲಿತಾ ಇಲ್ಲ, ದಿನಕ್ಕೊಂದು ಬ್ಲೌಸು ಹೊಲಿತಾ ಇಲ್ಲ, ಮಿಷನನ್ನು ಮೂಲೆಗೆ ತಳ್ಳಿಬಿಟ್ಟಿದ್ದೀನಿ ಅನ್ನೋರು, ನಾನು ಒಂದು ಪೋಟ್ಲಿ ಅಂತ ಹೇಳಿ ಕೊಡ್ತೀನಿ. ಆ ಪೋಟ್ಲಿನ ನಿಮ್ಮ ಕೆಲಸದ ಜಾಗದಲ್ಲಿ ಇಟ್ಕೊಂಡ್ರೆ ಕೆಲಸ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀರಾ, ಹಾಗೆಯೇ ನಿಮ್ಮ ಬಿಸ್ನೆಸ್ ಸಹ ಚೆನ್ನಾಗಿ ನಡೆಯುತ್ತೆ. ಬೇಕಿದ್ದಲ್ಲಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಆ ಪೋಟ್ಲಿಯನ್ನು ತರಿಸ್ಕೊಬೋದು. ಹಾಗೆಯೇ ಫ್ರೆಂಡ್ಸ್, ತುಂಬ ಜನ ತೊಗೊಂಡವ್ರಿಗೆಲ್ಲ ಒಳ್ಳೆ ರಿವ್ಯೂಲ್ ಕೊಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮತ್ತೆ ನಾನು ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದೆ, ಹಾಗೆ ನನಗೆ ಎಲ್ಲ ಥರದ ಡಿಸೈನ್ಸ್ಗಳು ಹೊಲಿಯೋಕ್ಕೆ ಕೂತಿತ್ತು. ಆದರೆ ನನಗೆ ಆರೋಗ್ಯ ಕೈ ಕೊಡ್ತಾ ಇತ್ತು, ಮಿಷನ್ ಮೇಲೆ ಕೂತ್ರೆ ನಿದ್ದೆ ಬರ್ತಿತ್ತು. ಈ ರೀತಿ ಎಲ್ಲ ಸಮಸ್ಯೆಗೂ ನಾನು ಮಾಡಿಕೊಂಡಂಥ ಪೋಟ್ಲಿ ನನಗೆ ಒಳ್ಳೆಯ ರಿಸಲ್ಟನ್ನು ಕೊಡ್ತು. ನೀವು ಬೇಕಿದ್ದರೆ ನೀವು ಬುಕ್ ಮಾಡ್ಕೊಬೋದು. ಹಾಗೆಯೇ ಫ್ರೆಂಡ್ಸ್, ನೋಡಿ, ಪ್ರತಿದಿನ ನಾವು ಈಗ ಪೋಟ್ಲಿ ಕಟ್ಬಿಟ್ಟು ಸುಮ್ಮನೆ ಕೂತ್ವಿ ಅಂತಲ್ಲ, ನಮಗೆ ಬೆಳಗ್ಗೆ ಬೇಗ ಎದ್ದು ಅಟ್ಲೀಸ್ಟ್ ನೀವು ಬೆಳಗಿನ ಜಾವ ಒಂದು ಸ್ವಲ್ಪ ಬೇಗ ಎದ್ದು 2 ಬ್ಲೌಸ್ ಹೊಲಿದು ಬೇಕಾದರೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಸ್ಕೂಲ್ಗೆ ಎಲ್ಲ ಕಳಿಸ್ಬೋದು. ಆದರೆ ನಂಗೆ ಆ ಥರ ಆಗಲ್ಲಪ್ಪ, ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು 6 ಗಂಟೆಗಾದರೂ ಎದ್ದುಬಿಟ್ಟು ಬೇಗ 10 ಗಂಟೆ ಒಳಗಡೆ ಕೆಲಸ ಮುಗಿಸ್ಕೊಂಡು ನೀವು ಆದಷ್ಟು ಫುಲ್ ಡೇನ ಉಪಯೋಗಿಸ್ಕೊಬೋದು. ಈಗ ರಾತ್ರಿ ಹೊತ್ತಲ್ಲಿ ತುಂಬಾ ಬಟ್ಟೆ ಹೊಲಿಯೋದ್ರಿಂದ ಆರೋಗ್ಯದ ಸಮಸ್ಯೆ ಬರುತ್ತೆ, ದುಡ್ಡಿನ ಸಮಸ್ಯೆ ಬರುತ್ತೆ, ಮನೆಯಲ್ಲಿ ಒಂಥರ ಜಗಳ ಕಿರಿಕಿರಿ ಬರುತ್ತೆ. ಯಾಕಂದರೆ ನಾವು ಕತ್ರಿ ಕೆಲಸ, ಟೈಲರಿಂಗ್ ಕೆಲಸ, ಸೂಜಿ ದಾರ ಮತ್ತು ಕತ್ರಿ ಕೆಲಸ ಇದು ಮಾಡೋದ್ರಿಂದ ಕತ್ತರಿಸಿ ಹೊಲಿಯೋದು ಹಾಗೆ ಈ ರೀತಿ ಮಾಡ್ತಾ ಇರ್ತೀವಲ್ಲ, ಅವರ ಜೀವನನೂ ಆ ರೀತಿ ಇರುತ್ತೆ ಅಂತೇಳಿ ನಮಗೆ ಹಿಂದಿನವರು ಹೇಳ್ತಾಯಿದ್ರು. ಹಾಗಾಗಿ ನಾನು ಒಂದು 7 ಗಂಟೆ ಲಾಸ್ಟ್ 7 ಗಂಟೆ ಮೇಲೆ ನನಗೆ ಕಟಿಂಗ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಡೇಗೆ ಹೊಲಿಯೋವಂಥ ಇದು ಬಟ್ಟೆಗಳನ್ನಾಗಿರ್ಬೋದು ತೆಗೆದಿಟ್ಕೊಳ್ತೀನಿ. ಈ ರೀತಿ ಕಟ್ಟಿಂಗನ್ನು ಸಹಿತ ಹಿಂದಿನ ದಿವಸ ಆದಷ್ಟು ಮಾಡಿಕೊಂಡು ಲೈನಿಂಗ್ಗಳನ್ನೆಲ್ಲ ತರಿಸ್ಕೊಳ್ತೀನಿ. ನಾನು ಯಾವಾಗ ನೈಟು ಸ್ಟಿಚ್ ಮಾಡೋದನ್ನು ಆದಷ್ಟು ಕಮ್ಮಿ ಮಾಡೋದನ್ನು ಸ್ವಲ್ಪ ಪರವಾಗಿಲ್ಲ ನನಗೂ ಸಹಿತ. ಹಾಗಾಗಿ ನೀವು ಅಷ್ಟೇ ನೋಡ್ತಾ ಇರ್ಬೋದು. ನಾನು ಏನಾಯಿತು ಅಂದರೆ ಬೆಳಗ್ಗೆ ನಾನು ಎಲ್ಲ ಕೆಲಸ ಮುಗಿಸಿ ಇನ್ನೇನು ಬಟ್ಟೆ ಹೊಲಿಯೋಕ್ಕೆ ಕೂತ್ಕೋಬೇಕು ಅನ್ನೋಷ್ಟೊತ್ತಿಗೆ ನನಗೆ ಬಟ್ಟೆ ನೋಡೋದಕ್ಕೆ ಕಸ್ಟಮರ್ ಬಂದರು. ಅವರಿಗೆ ಬಟ್ಟೆ ಎಲ್ಲ ತೋರಿಸಿ, ಈಗ ನಮ್ಮ ಮನೆಯಲ್ಲಿ ಸೇಲ್ ಮಾಡ್ತೀವಿ ಅಂದಾಗ ಅಷ್ಟು ಬಟ್ಟೆನೂ ನೋಡ್ತಾರೆ, ಯಾವ ಬಟ್ಟೆನೂ ಬಿಡಲ್ಲ, ಎಲ್ಲ ಬಟ್ಟೆನೂ ಇದೆರಡು ಟೇಬಲ್ ಮೇಲೂ ಹಾಕಿರ್ತಾರೆ. ಅದನ್ನು ನಾನು ನೀಟಾಗಿ ಎತ್ತಿ ಜೋಡಿಸಿಟ್ಟು ಮತ್ತು ನಾನು 2 ಬ್ಲೌಸ್ ಸ್ಟಿಚ್ ಮಾಡಿ, ಇದು 3ನೇ ಬ್ಲೌಸು. ಹಾಗೆಯೇ ಕಸ್ಟಮರ್ ಬರ್ತಾ ಇರ್ತಾರೆ, ಮಧ್ಯೆ ಬಟ್ಟೆ ಕೊಡೋರಾಗಿರ್ಬೋದು, ಬಟ್ಟೆ ನೋಡೋರಾಗಿರ್ಬೋದು, ಅಥವಾ ಒಂದು ಸ್ಟಿಚ್ಚು ಮಧ್ಯೆ ಏನು ಅಂದರೆ ಟಾಪ್ ಸ್ಟಿಚ್ಚು, ನೈಟಿ ಸ್ಟಿಚ್ಚು ನಂಗೆ ಬರ್ತಾನೆ ಇರುತ್ತೆ. ತುಂಬ ವರ್ಷದಿಂದ ನಾನು ಇದೇ ಊರಲ್ಲಿ ಇದೇ ಜಾಗದಲ್ಲಿ ಬಟ್ಟೆ ಹೊಲಿತಾ ಇರೋದ್ರಿಂದ ನನಗೆ ಪ್ರತಿದಿನ ಒಂದು 200-300 ರೂಪಾಯಿಯಷ್ಟು ಬಟ್ಟೆ ಅಂದರೆ ನೈಟಿ ಸ್ಟಿಚ್ಚಿಗೆ, ಟಾಪ್ ಸ್ಟಿಚ್ಚಿಗೆ ಕಸ್ಟಮರ್ ಬರ್ತಾನೆ ಇರ್ತಾರೆ. ನಾನು ಯಾರನ್ನೂ ವಾಪಸ್ ಕಳಿಸಲ್ಲ, ಅದು ನಾನು ಮಾಡಿಕೊಡ್ತೀನಿ. ಯಾಕಂದರೆ ಈಗ ಟಾಪ್ ಸ್ಟಿಚ್ಚು, ನೈಟಿ ಸ್ಟಿಚ್ಚು ಅಂಥೇಳಿ ಬರೋರಲ್ಲೇ ನಮಗೆ ಬ್ಲೌಸನ್ನು ಕೊಡೋರಾಗಿರ್ತಾರೆ. ಹಾಗಾಗಿ ಫ್ರೆಂಡ್ಸ್, ನಾವು ಮತ್ತೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ನೀವು ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತೀರ, ನಿಮಗೆ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಿದ್ರಿ ಅಂದರೆ ನೀವು ಹಿಂದಿನಿಂದ ಮಾಡ್ಕೊಂಬಂದು ಕೆಲಸನ ಬಿಡಬೇಡಿ. ಆ ಕೆಲಸದ ಜೊತೆಗೆ ನೀವು ಎಕ್ಸ್ಟ್ರಾ ಕೆಲಸವನ್ನು ಮಾಡ್ತಾ ಹೋಗಿ. ಹಾಗೆಯೇ ಫ್ರೆಂಡ್ಸ್, ನಾವು ಫಸ್ಟ್ನೇದಾಗಿ ಕಸ್ಟಮರ್ಗೆ ನಾವು ಕರೆಕ್ಟ್ ಟೈಮ್ಗೆ ಕೊಟ್ಟು, ಹಾಗೆ ಕರೆಕ್ಟ್ ಟೈಮಿಗೆ ನಾವು ಅವ್ರ ಹತ್ರ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸನ್ನು ಇಟ್ಕೊಂಡ್ರೆ ಅವರು ನಮಗೆ ಒಳ್ಳೆ ಕಸ್ಟಮರ್ ಆಗ್ತಾರೆ. ನೀವು ಒಂದು 20 ಜನ ಕಸ್ಟಮರ್ನ ಕರೆಕ್ಟ್ ಟೈಮಿಗೆ ರೆಗ್ಯುಲರ್ ಅವ್ರಿಗೆ ಬಟ್ಟೆ ಕರೆಕ್ಟಾಗಿ ಕೊಟ್ಟು, ಅವ್ರಿಗೆ ಹೇಳಿರೋ ಡಿಸೈನ್ ಎಲ್ಲ ಕರೆಕ್ಟಾಗಿ ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಕೊಂಡಿದ್ರೆ ನಿಮಗೆ ವರ್ಷ ಪೂರ್ತಿ ಅವರದ್ದೇ ಬಟ್ಟೆ ಸಾಕು. ಈಗಂತೂ ಒಂದು ಸಲ ಹಾಕ್ಕೊಂಡಿರೋ ಬಟ್ಟೆನ ಸ್ಟಿಚ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಹಾಕ್ಕೊಳ್ತಾರೆ. ಆಮೇಲೆ ನೆಕ್ಸ್ಟು ಅವರು ಫಂಕ್ಷನ್ಗೆ ಮತ್ತೊಂದು ಬೇರೆ ಹೊಲಸರಿಗೆ. ಯಾರಾದರೂ ಅಷ್ಟೇ, ಮಿಡಲ್ ಕ್ಲಾಸ್ ಜೀವನನೂ ಹಾಗೆ ಆಗಿಬಿಟ್ಟಿದೆ, ಇದ್ದವರು ಜೀವನನೂ ಹಾಗೆ ಆಗಿಬಿಟ್ಟಿದೆ. ಆದರೆ ಫ್ರೆಂಡ್ಸ್, ನಾ ಹೇಳೋದು ಅಂತ ಅಂದರೆ ಈಗ ಅವರೆಲ್ಲ ಕೆಲಸ ಕೊಟ್ಟರೆ ಅಷ್ಟೇ ನಮಗೆ ಕೆಲಸ ಅಲ್ವಾ. ಹಾಗಾಗಿ ರೆಡಿಮೇಡ್ ಬಟ್ಟೆಯಿಂದ ಸ್ವಲ್ಪ ಇವಾಗ ಟೈಲರ್ಸ್ಗಳಿಗೂ ಕೆಲಸ ಕಡಿಮೆ. ಅಂಥದ್ರಲ್ಲೂ ಜೆಂಟ್ಸ್ ಟೈಲರ್ ಅಂತೂ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಲೇಡೀಸ್ ಟೈಲರೇ ಜಾಸ್ತಿ. ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಈಗ ಒಬ್ಬೊಬ್ಬರು ಬಟ್ಟೆ ಹೊಲಿಯೋದಕ್ಕೆ ಇರ್ತಾರೆ.
ಆದರೂ ಫ್ರೆಂಡ್ಸ್ ಅವ್ರನ್ನೆಲ್ಲ ಮೀರಿ ಈಗ ನೀವು ಒಂದು ಊರು ಅಂತ ಹೇಳಿ ಲೆಕ್ಕ ಹಾಕಿದಾಗ ಹೆಚ್ಚು ಕಡಿಮೆ ಅಂತ ಅಂದರೆ ಒಂದು 20-30 ಜನ ಟೈಲರ್ಸೇ ಇರ್ತಾರೆ. ಈಗ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆ ರೀತಿ ಇದೆಲ್ಲ ನೋಡಿಬಿಟ್ಟು ಕಲ್ತಿರ್ತಾರೆ. ಹಾಗಾಗಿ ನಾವು ಹೇಳೋದು ಅವ್ರನ್ನೆಲ್ಲ ದಾಟಿ ನಮ್ಮ ಹತ್ರ ಬಟ್ಟೆ ಬರಬೇಕು ಅಂದರೆ ನಾವು ಎಷ್ಟೋ ಚೆನ್ನಾಗಿ ಹೊಲಿತಾ ಇದ್ರೂ ಸಹಿತ ಕೆಲವು ಸರಿ ಬರೋದಿಲ್ಲ. ಆಗ ನಾವು ಕರೆಕ್ಟಾಗಿ ಕಸ್ಟಮರ್ ಹತ್ರ ನಾವು ಕರೆಕ್ಟಾಗಿದ್ದರೆ ಅಂದರೆ ಕರೆಕ್ಟ್ ಟೈಮಿಗೆ ಕೊಟ್ಟು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿ ಅವ್ರು ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ರೆಸ್ಪಾನ್ಸ್ ಮಾಡಿದರೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೂ ಇಸ್ಕೊಂಡು ಸರಿ ಮಾಡಿಕೊಡೋದು ಆ ರೀತಿ ಇರಬೇಕು. ಏನಾದರೂ ಮಿಸ್ಟೇಕ್ ಆದರೆ ನೀವು ಮುಖ ಕೊಡ್ದಂಗೆ ಹೇಳೋದು, ಆಗೋದಿಲ್ಲ ಅನ್ನೋದು. ಅಥವಾ ಅವ್ರು ಏನಾದರೂ ರೇಟ್ ಎಷ್ಟು ಅಂತ ಕೇಳಿದರೆ ಅದಕ್ಕೂ ಅಷ್ಟೇ ಇಷ್ಟರಲ್ಲೇ ನಾವು ಹೊಲ್ಕೊಡೋದು, ನಾನು 400 ರೂಪಾಯಿ ಕಮ್ಮಿ 1 ರೂಪಾಯಿ ಹೊಲ್ಕೊಡಲ್ಲ ಅನ್ನೋದು. ಈ ರೀತಿ ಎಲ್ಲ ಮಾಡಬೇಡಿ. ಈ ರೀತಿ ಎಲ್ಲ ಮಾಡೋದ್ರಿಂದ ಕಸ್ಟಮರ್ ಹೋಗ್ತಾರೆ. ಹಾಗೆ ಫ್ರೆಂಡ್ಸ್, ನೀವು ತುಂಬ ಚೆನ್ನಾಗಿ ಬಟ್ಟೆ ಎಲ್ಲ ಹೊಲಿತಿದ್ರಿ, ಎಲ್ಲ ಮ್ಯಾನೇಜ್ ಮಾಡ್ತಿದ್ರಿ ಅಂತಂದರೆ ನಿಮಗೆ ಇವಾಗ ಆ ರೀತಿ ಇಲ್ಲ, ನಾನು ಯಾಕೋ ನಂಗೆ ಈ ರೀತಿ ಇವಾಗ ಆರೋಗ್ಯ ಸಮಸ್ಯೆ ಈ ರೀತಿ ಆಗ್ತಾಯಿದೆ ಅನ್ನೋರು ಕಣ್ಣು ದೃಷ್ಟಿಗೆ ನೀವು ನಾಡಿದ್ದು ಬರೋವಂಥ ಅಮಾವಾಸ್ಯೆಗೆ ಪೂಜೆ ಮಾಡ್ಕೊಳ್ಳಿ. ನಾನು ಸಹ ನಮ್ಮ ಚಾನಲಲ್ಲಿ ಪೂಜೆ ಮಾಡಿರೋಂಥ ವಿಡಿಯೋನ ಹಾಕ್ತೀನಿ, ಅದನ್ನು ನೋಡ್ಕೋಬೋದು. ನೀವು ಇದುವರೆಗೂ ನೋಡಿಲ್ಲ ಅಂತಂದರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ನೀವು ಹಿಂದೆ 1 ವರ್ಷದ ಹಿಂದೆ ಹೋದರೆ 1 ವರ್ಷನೂ ಬೇಡ. ಹಾಯ್ ಹಲೋ, ತುಂಬ ಜನ ನಾನು ಪೋಟ್ಲಿ ಬಗ್ಗೆ ಹೇಳಿದಾಗ ಅಕ್ಕ ಇದನ್ನು ಸರಿಯಾಗಿ ನಮಗೆ ವಿಡಿಯೋ ಮಾಡಿ ಹೇಳಿ, ಇದ್ರ ಬಗ್ಗೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ರು. ಫ್ರೆಂಡ್ಸ್, ಈ ಪೋಟ್ಲಿ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಏನಂತಂದರೆ ನನಗೆ ತುಂಬಾ 3 ವರ್ಷದ ಹಿಂದೆ ಅನ್ಬೋದು ಆರೋಗ್ಯದ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಮನೆಯಲ್ಲಿ ತುಂಬ ಕಿರಿಕಿರಿ, ಹಾಗೆ ತುಂಬ ಸಾಲ ಮಾಡ್ಕೊಂಡಿದ್ದೆ. ತುಂಬಾ ಹೇಳೋಕ್ಕಾಗಲ್ಲ, ನನಗೆ ಈ ಕಡೆಯಿಂದ ಬೆಂಕಿಗೆ ಈ ಕಡೆಯಿಂದ ಬಾಣ್ಲಿಗೆ ಅನ್ನೋ ಪರಿಸ್ಥಿತಿ ಆಗಿತ್ತು. ಆಗ ನನಗೆ ಸಿಕ್ಕಂತಹ ಒಂದು ಉಪಾಯ ಅಂದರೆ ಪೋಟ್ಲಿ. ಇದನ್ನು ನಾನು ಅಡುಗೆ ಮನೇಲಿ ಆಗಿರ್ಬೋದು, ಕ್ಯಾಶ್ ಬಾಕ್ಸಲ್ಲಿ ಆಗಿರ್ಬೋದು, ನಾನು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು, ಅಥವಾ ನಾನು ಪೂಜೆ ಮಾಡೋ ಜಾಗದಲ್ಲಾಗಿರ್ಬೋದು, ಇದನ್ನು ನಾನು ಒಂದೊಂದು ಪೋಟ್ಲಿನ ಮಾಡಿ ಇಟ್ಟೆ. ಆಗ ನನಗೆ ಒಂದೊಂದೇ ಸಮಸ್ಯೆ, ಮತ್ತು ಪ್ರತಿದಿನ ಇದನ್ನ ಇಟ್ಕೊಂಡು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೆ. ಇದನ್ನು ನನಗೆ ಏನು ಫಸ್ಟು ನಂಗೆ ತುಂಬಾ ಬಾಧಿಸ್ತಿದ್ದು ಅಂದರೆ ಆರೋಗ್ಯ ಸಮಸ್ಯೆ. ನನಗೆ ಪ್ರತಿದಿನ ಪೂಜೆ ಮಾಡಿದ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಬಿಟ್ಟು ಅಷ್ಟೋತ್ತರ ಎಲ್ಲ ಓದ್ತಾ ಇದ್ದೆ. ಆಗ ಇದರಲ್ಲಿ ನನಗೆ ಆರೋಗ್ಯದ ಸಮಸ್ಯೆ ಫಸ್ಟು ಗುಣ ಆಗಿ, ನಂಗೆ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲದನ್ನೂ ಕೆಲಸನೂ ಮಾಡ್ಬೋದು ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಇದರಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಬಂದೆ. ಮಾಡ್ತಾ ನನ್ನ ಆರೋಗ್ಯದ ಸಮಸ್ಯೆ ಎಷ್ಟು ಚೆನ್ನಾಗಾಯಿತು ಅಂದರೆ ಅದು ಕಣ್ಣು ದೃಷ್ಟಿಯಿಂದ ನನಗೆ ಆರೋಗ್ಯ ತುಂಬಾನೇ ಹದಗೆಡ್ತಾ ಇತ್ತು. 3 ದಿವಸ ನಾನು ಕೆಲಸ ಮಾಡಿದ್ರೆ 4 ದಿವಸ ನನಗೆ ಹುಷಾರಿಲ್ದಂಗೆ ಆಗ್ತಿತ್ತು. ಅದು ಆ ಸಮಸ್ಯೆ ಪರಿಹಾರ ಆಯಿತು. 2ನೇದು, ಮನೆಯಲ್ಲಿ ತುಂಬಾನೇ ಜಗಳ ಕಿರಿಕಿರಿ ಇತ್ತು. ಪ್ರತಿದಿನ ನನ್ನ ಕಣ್ಣಲ್ಲಿ ನೀರು ಅಳ್ತಾ ಇದ್ದೆ. ಇದರಲ್ಲಿ ನಾನು ಬ್ಲೆಸ್ಸಿಂಗ್ ಮಾಡಿದೆ, ಮತ್ತೆ ಇದನ್ನ ಇಟ್ಟು ಪೂಜೆ ಮಾಡಿದೆ ಮನೇಲಿ. ಮತ್ತೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಇದಕ್ಕೆ ಸಾಂಬ್ರಾಣಿ ಹೊಗೆ ಕೊಡೋದು, ರಾತ್ರಿ ಅಂದರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ದೀಪ ಹಚ್ಚಾಗ ಸಾಂಬ್ರಾಣಿ ಹೊಗೆ ಕೊಡೋದು. ಇದರಲ್ಲಿ ಲಕ್ಷ್ಮಿ ಆಕರ್ಷಣೆಯ ವಸ್ತುಗಳಿರುತ್ತೆ. ನಂತರ ಮನೆಯಲ್ಲಿ ಕಿರಿಕಿರಿ ಜಗಳ ಎಲ್ಲದೂ ಸ್ವಲ್ಪ ಒಂದು ಮಟ್ಟಿಗೆ ಕಡಿಮೆ ಆಯಿತು. ಅಂದರೆ ನನಗೆ ಪ್ರಾಬ್ಲಮ್ ಆಗ್ತಿರೋದು ಸರಿ ಆಯಿತು. ನೆಕ್ಸ್ಟು ಬಂದ್ಬಿಟ್ಟು ನನಗೆ ಇದೆರಡರ ಸಮಸ್ಯೆ ಮಧ್ಯೆ ಆಗಿದ್ದು ಸಾಲ ಮಾಡ್ಕೊಂಡ್ಬಿಟ್ಟಿದೆ. ತುಂಬಾ ಸಾಲ ಆಗ್ಬಿಟ್ಟಿತ್ತು. 5 ಲಕ್ಷದಿಂದ 6 ಲಕ್ಷವರೆಗೂ ನನ್ನ ಮೇಲೆ ಸಾಲ ಇತ್ತು. ತುಂಬಾ ಬೇಜಾರಾಗ್ತಿತ್ತು. ಪ್ರತಿದಿನ ಇದರಲ್ಲಿ ನಾನು ಬ್ಲೆಸ್ಸಿಂಗ್ ಮಾಡಿ, ಇದಕ್ಕೆ ನಾನು ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡಿ ಈಗ ನನಗೆ ಸಾಲ ಕಡಿಮೆ ಆಗ್ತಾ ಬಂದಿದೆ, ಸಾಲ ತೀರಿಸಿದ್ದೀನಿ. ಹಾಗೆಯೇ ಕೆಲಸದಲ್ಲೂ ಅಷ್ಟೇ ನಾನು ಮೇಲೆ ಅಂದರೆ ಒಂದು ಕೆಲಸ ಜೊತೆಗೆ ಇನ್ನೊಂದು ಕೆಲಸ ಎಕ್ಸ್ಟ್ರಾ ಮಾಡ್ಕೊತ ಅದರಲ್ಲೂ ಸಹಿತ ನನಗೆ ಯಶಸ್ವಿ ಆಗಿದೆ. ಹಾಗೆಯೇ ಇದು ನನಗೆ ಗೊತ್ತಿರೋಂಥ ಫ್ರೆಂಡ್ಸು ಮತ್ತು ರಿಲೇಷನ್ಗೆ ಇದನ್ನು ಕೊಟ್ಟಿದ್ದೆ. ಅವರಿಗೂ ಸಹಿತನೂ ತುಂಬಾ ವರ್ಕ್ ಆಗಿ, ನೀನು 4 ಜನ ಕೇಳು, ಆಗ ಅವರು ತಗೊಂಡು ಅವರಿಗೂ ಏನಾದರೂ ಸಮಸ್ಯೆ, ಈಗ ಸಮಸ್ಯೆ ಇಲ್ಲದಿರೋ ಮನುಷ್ಯನೇ ಇಲ್ಲ. ಪ್ರತಿಯೊಂದು ಸಮಸ್ಯೆ ಅಂತಂದರೆ ಸಮಸ್ಯೆ ಇರಬಾರ್ದು ಅಂತಲೂ ಹೇಳಂಗಿಲ್ಲ. ಸಮಸ್ಯೆ ಇಲ್ಲ ಅಂದರೆ ಲೈಫಲ್ಲಿ ಏನೂ ತಿರ್ಲಿಲ್ಲ. ಸಣ್ಣ ಪುಟ್ಟ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ದೊಡ್ಡದಾಗಿ ನಮ್ಮನ್ನು ಬಾಧಿಸ್ತಾ ಇರೋದು, ಏನು ಮಾಡಿ ಬದುಕಕ್ಕೂ ಆಗದೆ, ಈ ಕಡೆ ಸಾಯಕ್ಕೂ ಆಗದೆ, ಆ ಪರಿಸ್ಥಿತಿಯಲ್ಲಿ ಇದ್ದಾಗ ನಮಗೆ ಕೆಲವೊಂದು ಉಪಾಯಗಳು, ಈ ತರ ಪೂಜೆ ವಿಧಾನಗಳು ತಿಳಿದಾಗ ಎಷ್ಟೋ ಒಂದು ಸಮಯ, ಇದರಿಂದ ನನಗೆ ಒಂದು ಜೀವನದಲ್ಲಿ ಇವತ್ತು ನನ್ನ ಮುಖದಲ್ಲಿ ನಗು ಇರೋಂಗಾಗಿದೆ ಫ್ರೆಂಡ್ಸ್. ಹಾಗೇನೆ ನಿಮ್ಮ ಮನೇಲಿ ಏನೇ ತೊಂದರೆ ತಾಪತ್ರೆಗಳಿದ್ರು ಇದು ಬರ್ದೇ ಇರೋ ಥರ ತಡೆಯುತ್ತೆ. ಹಾಗೆ ಕಣ್ಣು ದೃಷ್ಟಿಗಂತೂ ತುಂಬಾನೇ ಒಳ್ಳೆಯದು. ನೀವು ಗಿರಣಿ ಅಂಗಡಿ ಆಗಿರ್ಬೋದು, ಅಥವಾ ಮನೇಲಿ ಆಗಿರ್ಬೋದು, ಅಥವಾ ಶಾಪ್ಗಳಲ್ಲಾಗಿರ್ಬೋದು, ಪಾರ್ಲರ್ಗಳಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಬೋದು. ಇದಕ್ಕೆ 500 ರೂಪಾಯಿ ಆಗುತ್ತೆ. ಬೇಕಾದರೆ ಈ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನನ್ನ ಹತ್ರ ತರಿಸ್ಕೊಬೋದು. ತುಂಬ ಜನ ತರಿಸ್ಕೊಂಡಿದ್ದಾರೆ. ತರಿಸ್ಕೊಂಡವರೆಲ್ಲರೂ ಒಳ್ಳೆ ರಿಸಲ್ಟ್ ಹೇಳ್ತಾ ಇದ್ದಾರೆ. ಹಾಗೆಯೇ ನನಗೆ ಆಗಿರುವಂಥ ಪ್ರಾಬ್ಲಮ್ಸ್ ಸಾಲ್ವ್ ನಿಮಗೂ ಆಗಲಿ, ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಇದರಲ್ಲಿ ಫ್ರೆಂಡ್ಸ್ ಏನು ಅಂತಂದರೆ, ನನ್ನ ಉದ್ದೇಶ 4 ಜನ ಹೆಣ್ಮಕ್ಳು ಕಷ್ಟದಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ, ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಅಷ್ಟೇ. ಬೇಕಾದರೆ ನಿಮಗೂ ಇದು ನಿಜ ಅನಿಸಿದ್ರೆ ಬುಕ್ ಮಾಡ್ಕೊಬೋದು.